ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಟೋಲು ಈಗ ಎಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ, ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊತೀವಿ ಅಂತ ಅವರು ಮಾತು ಕೊಟ್ಟಾರೆ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಟೋಲು ಈಗ ಎಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ, ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊತೀವಿ ಅಂತ ಅವರು ಮಾತು ಕೊಟ್ಟಾರೆ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಟೋಲು ಈಗ ಎಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ, ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊತೀವಿ ಅಂತ ಅವರು ಮಾತು ಕೊಟ್ಟಾರೆ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಟೋಲು ಈಗ ಎಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ, ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊತೀವಿ ಅಂತ ಅವರು ಮಾತು ಕೊಟ್ಟಾರೆ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಟೋಲು ಈಗ ಎಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್.
ಇಲ್ಲ ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂತೀವಿ ಅಂತ ಅವರು ಮಾತು ಕೊಟ್ಟಾರ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಈಗ ಟೋಲು ಈಗ ಎಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂತೀವಿ ಅಂತ ಅವರು ಮಾತು ಕೊಟ್ಟಾರ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಈಗ ಟೋಲು ಈಗ ಎಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂತೀವಿ ಅಂತ ಅವರು ಮಾತು ಕೊಟ್ಟಾರ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಲವಾರು ವಿಷಯಗಳು ನಾನು ಇವತ್ತು KDP ಸಭೆಗೆ ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ಅವ್ರ ಗಮನಕ್ಕೆ ತರಬೇಕನ್ನೋಂಥದ್ದು ನಿರ್ಧಾರ ಮಾಡೀನಿ. ಆದರೆ ಪ್ರಮುಖವಾಗಿ ಈಗ ಟೋಲು ಈಗ ಎಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಅವಶ್ಯಕತೆ ಕೂಡ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟ್ರದಲ್ಲಿ 2 ಟೋಲ್ ನಿರ್ಮಾಣ ಮಾಡಿದ್ದು ನಮ್ಮ ಜನರಿಗೆ ಭಾಳ ದೊಡ್ಡ ಹೊರೆ ಆಗಿದೆ. ಹಂಗಾಗಿ ಅದ್ರ ವಿರುದ್ಧ ನಾನು ಸಾಕಷ್ಟು ಸಲ ಸೆಷನಲ್ಲಿ ಕೂಡ ಮಾತಾಡೀನಿ. ಅದಾದಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೂಡ ಮನವಿ ಕೊಟ್ಟೀನಿ. ಎಲ್ಲನೂ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. MP ಅವರು ಕೂಡ ಮಾನ್ಯ ಸಂಸದರು ಅವರು ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಮಂಡತನ ಮಾಡಿ ಅಲ್ಲಿ ಟೋಲ್ ನಿರ್ಮಾಣ ಮಾಡಿ ಮತ್ತು ಇದು ಜನರಿಗೆ ತೊಂದರೆ ಕೊಟ್ಟರೆ, ಹಂಗಾಗಿ ಇವತ್ತು ಅದನ್ನು ರದ್ದು ಮಾಡಬೇಕನ್ನೋಂಥದ್ದು ನಾನು ಸಭೆಯಲ್ಲಿ ಮಾತಾಡಿ ಪ್ರತಿಭಟನೆ ಮಾಡಿದೆ ಸರ್. ಇಲ್ಲ ಮಾನ್ಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇಲ್ಲ ಅದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ, ಅದು ಯಾವ ರೀತಿ ಆಗ್ಯದ ನೋಡಿ ಅದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂತೀವಿ ಅಂತ ಅವರು ಮಾತು ಕೊಟ್ಟಾರ. ಅದನ್ನು ಕಾಯಮಾಗಿ ರದ್ದು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ.